ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನಲಿಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕನ್ನಡದ ಹಿರಿಯ ನಟಿ ಹಾಗೂ ರಂಗಭೂಮಿ, ಕಿರುತೆರೆ, ನಿರ್ದೇಶನ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪ್ ಮೂಡಿಸುತ್ತಾರೆ ಅಂತಹ ಬಹುಮುಖ ಪ್ರತಿಭೆಯ ಕಲಾವಿದೆ ವೈಶಾಲಿ ಕಾಸರವಳ್ಳಿ. ಇಂದಿನ ವಿಡಿಯೋದಲ್ಲಿ ನಾವು ವೈಶಾಲಿ ಕಾಸರವಳ್ಳಿ ಅವರ ಜೀವನ, ಅವರ ಸಿನಿ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ವೈಶಾಲಿ ಕಾಸರವಳ್ಳಿಯವರು 12 ಏಪ್ರಿಲ್ 1952ರಂದು ಗುಲ್ಬರ್ಗಾದಲ್ಲಿ ಇಂದಿನ ಕಲಬುರಗಿಯಲ್ಲಿ ಜನಿಸಿದ್ದರು. ಅವರ ತಂದೆ ಡಾಕ್ಟರ್ ಚಿತ್ಗೋಪಿ ಮತ್ತು ತಾಯಿ ನಿರ್ಮಲಾ. ಅವರ ಕುಟುಂಬದಲ್ಲಿಯೇ ರಂಗಭೂಮಿ ಮತ್ತು ಕಲೆಯ ಬಗ್ಗೆ ಆಸಕ್ತಿ ಇತ್ತು. ಬಾಲ್ಯದಿಂದಲೇ ವೈಶಾಲಿಯವರ ಮನಸ್ಸು ನಾಟಕ, ಅಭಿನಯ ಮತ್ತು ಕಲೆಯ ಕಡೆಗೆ ಆಕರ್ಷಿತವಾಗಿತ್ತು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ BA ಪದವಿ ಪೂರ್ಣಗೊಳಿಸಿದ್ದರು. ವಿದ್ಯಾಭ್ಯಾಸದ ಜೊತೆಗೆ ಅವರ ಮನಸ್ಸನ್ನು ಹೆಚ್ಚು ಸೆಳೆದಿದ್ದು ರಂಗಭೂಮಿ. ವೈಶಾಲಿ ಕಾಸರವಳ್ಳಿಯವರ ಕಲಾ ಜೀವನಕ್ಕೆ ಮಹತ್ವದ ತಿರುವು ನೀಡಿದವರಲ್ಲಿ ರಂಗಭೂಮಿಯ ದಿಗ್ಗಜ BV ಕಾರಂತರು. ರಂಗಭೂಮಿಯ ಶಿಸ್ತನ್ನು, ಅಭಿನಯದ ಸೂಕ್ಷ್ಮತೆಯನ್ನು ಮತ್ತು ಪಾತ್ರವನ್ನು ಅರ್ಥಮಾಡಿಕೊಂಡು ನಟಿಸುವ ಕಲೆಯನ್ನು ಅವರು ರಂಗಭೂಮಿಯ ಮೂಲಕ ಕಲಿತರು. ಕುಟುಂಬ ಬೆಂಗಳೂರಿಗೆ ಸ್ಥಳಾಂತರ ನಂತರ ವೈಶಾಲಿಯವರು ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದರು. ಅವರ ನಾಟಕಗಳು ಹಯವದನ, ಜೋಕುಮಾರ್ ಸ್ವಾಮಿ ಸೇರಿದಂತೆ ಹಲವು ನಾಟಕಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಸಿನಿಮಾ ರಂಗಕ್ಕೆ ಪ್ರವೇಶ. ರಂಗಭೂಮಿಯಲ್ಲಿ ತಮ್ಮದೇ ಆದ ಗುರುತನ್ನು ಬೆಳೆಸಿಕೊಂಡು ನಂತರ ವೈಶಾಲಿ ಕಾಸರವಳ್ಳಿಯವರು ಕನ್ನಡ ಚಿತ್ರರಂಗಕ್ಕೆ ಬಂದರು. 1970ರ ದಶಕದಲ್ಲಿ ಅವರು ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದರು. ಪ್ರೊಫೆಸರ್ ಹುಚ್ಚುರಾಯ ಸೇರಿದಂತೆ ಆರಂಭಿಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದರು. ನಂತರ ಒಂದರ ಹಿಂದೆ ಒಂದಂತೆ ಹಲವು ಪ್ರಮುಖ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದರು. ಭೂತಯ್ಯನ ಮಗ ಅಯ್ಯ, 2 ಕನಸು, ಶಂಕರಗುರು, ಆಕ್ರಮಣ, ಕಿಟ್ಟು ಪುಟ್ಟು, ಯಾರಿಗೂ ಹೇಳಬೇಡಿ, ಹೊಂಬಿಸಲು, ಸ್ವಾಮಿ, ಗಣೇಶನ ಮದುವೆ, ಗೌರಿ ಗಣೇಶ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ವೈಶಾಲಿ ಕಾಸರವಳ್ಳಿಯವರ ಅಭಿನಯ ಜೀವನದಲ್ಲಿ ಆಕ್ರಮಣ ಚಿತ್ರಕ್ಕೆ ವಿಶೇಷ ಸ್ಥಾನವಿದೆ. ಈ ಚಿತ್ರವನ್ನು ಅವರ ಪತಿ ಹಾಗೂ ಪ್ರಸಿದ್ಧ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರು ನಿರ್ದೇಶಿಸಿದರು. ಈ ಚಿತ್ರದಲ್ಲಿನ ವೈಶಾಲಿಯವರ ಅಭಿನಯಕ್ಕೆ ಅಪಾರ ಮೆಚ್ಚುಗೆ ದೊರೆಯಿತು. ಅವರ ಅಭಿನಯಕ್ಕಾಗಿ ರಾಜ್ಯ ಮಟ್ಟದ ಅತ್ಯುತ್ತಮ ನಟಿ ಪ್ರಶಸ್ತಿಯು ದೊರೆತಿದೆ ಎಂಬ ಲಭ್ಯ ಮೂಲಕ ತಿಳಿದಿದೆ. ವೈಶಾಲಿ ಕಾಸರವಳ್ಳಿಯವರ ವೈಯಕ್ತಿಕ ಜೀವನ. ಇವರು ಪ್ರಸಿದ್ಧ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರನ್ನು ವಿವಾಹವಾದರು. ಇವರ ವಿವಾಹ 1978ರಲ್ಲಿ ನಡೆದಿತ್ತು. ಗಿರೀಶ್ ಕಾಸರವಳ್ಳಿ ಭಾರತೀಯ ಸಮಾನಾಂತರ ಮತ್ತು ಕಲಾತ್ಮಕ ಚಿತ್ರರಂಗದ ಪ್ರಮುಖ ನಿರ್ದೇಶಕರಲ್ಲಿ ಒಬ್ಬರು. ಇವರಿಬ್ಬರ ಜೀವನದಲ್ಲಿ ಸಿನಿಮಾ ಒಂದು ವೃತ್ತಿ ಮಾತ್ರವಲ್ಲದೆ ಒಂದು ಕಲಾ ಪಯಣವಾಗಿತ್ತು. ಇವರಿಗೆ ಅಪೂರ್ವ ಮತ್ತು ಅನನ್ಯ ಎಂಬ ಇಬ್ಬರು ಮಕ್ಕಳು. ಅಪೂರ್ವ ಮಗ, ಅನನ್ಯ ಮಗಳು. ಪುತ್ರಿ ಅನನ್ಯ ಕಾಸರವಳ್ಳಿಯವರು ನಟಿ ಮತ್ತು ನಿರ್ದೇಶಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಕಾಸರವಳ್ಳಿ ಕುಟುಂಬವೇ ಕನ್ನಡ ಕಲಾಕ್ಷೇತ್ರದ ಒಂದು ಪ್ರಮುಖ ಕುಟುಂಬವಾಗಿ ಬೆಳೆದಿದೆ. ವೈಶಾಲಿ ಕಾಸರವಳ್ಳಿಯವರು ಕೇವಲ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ. ಅವರು ವಸ್ತ್ರವಿನ್ಯಾಸ ಕ್ಷೇತ್ರದಲ್ಲಿಯೂ ಕೆಲಸ ಮಾಡಿದ್ದರು. ಗಿರೀಶ್ ಕಾಸರವಳ್ಳಿಯವರ ಕೆಲವು ಚಿತ್ರಗಳಲ್ಲಿ ಅವರು ವಸ್ತ್ರವಿನ್ಯಾಸದಲ್ಲಿ ಸಹಕರಿಸಿದ್ದರು. ಬಣ್ಣದ ವೇಷ, ಮನೆ ಮತ್ತು ತಾಯಿ ಸಾಹೇಬ್. ವಿಶೇಷವಾಗಿ ತಾಯಿ ಸಾಹೇಬ್ ಚಿತ್ರದ ವಸ್ತ್ರವಿನ್ಯಾಸಕ್ಕಾಗಿ ಅವರಿಗೆ ರಾಷ್ಟ್ರೀಯ ಮಟ್ಟದ ಗೌರವ ದೊರೆತಿದೆ. ಚಿತ್ರರಂಗದ ಜೊತೆಗೆ ವೈಶಾಲಿ ಕಾಸರವಳ್ಳಿಯವರು
ಕನ್ನಡದ ಕಿರುತೆರೆಯಲ್ಲಿಯೂ ತಮ್ಮ ಛಾಪ್ ಮೂಡಿಸಿದ್ದರು. ಇವರು ಟೆಲಿವಿಷನ್ನಲ್ಲಿ ಮಾಲ್ಗುಡಿ ಡೇಸ್ನಲ್ಲಿ ಕಾಣಿಸಿದ್ದರು ಹಾಗೂ ಕ್ಷಮೆಯ ಧರಿತ್ರಿ, ಮಾಯಾಮೃಗ ಮುಂತಾದ ಕಿರುತೆರೆ ಕಾರ್ಯಕ್ರಮಗಳಲ್ಲಿ ಅಭಿನಯಿಸಿದ್ದಾರೆ. ನಂತರ ಅವರು ಕಿರುತೆರೆ ನಿರ್ದೇಶನದಲ್ಲಿಯೂ ತೊಡಗಿಸಿಕೊಂಡರು. ಮುತ್ತಿನ ತೋರಣ, ಮೂಡಲ ಮನೆ ಮುಂತಾದ ಜನಪ್ರಿಯ ಧಾರಾವಾಹಿಗಳ ನಿರ್ದೇಶನದೊಂದಿಗೆ ಅವರ ಹೆಸರು ಗುರುತಿಸಿಕೊಂಡಿದ್ದರು. ವೈಶಾಲಿ ಕಾಸರವಳ್ಳಿಯವರು ನಟಿ, ರಂಗಭೂಮಿ ಕಲಾವಿದೆ, ಕಿರುತೆರೆ ನಿರ್ದೇಶಕಿ ಹಾಗೂ ವಸ್ತ್ರವಿನ್ಯಾಸಕಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದರು. ವೈಶಾಲಿ ಕಾಸರವಳ್ಳಿಯವರು ಜೀವನದ ಒಂದು ಹಂತದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ಆಸಕ್ತಿ ತೋರಿದ್ದರು. 1990ರ ದಶಕದಲ್ಲಿ ಅವರು ರಾಜಕೀಯಕ್ಕೆ ಪ್ರವೇಶಿಸಿದರು. 1996ರಲ್ಲಿ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ಲೋಕಶಕ್ತಿ ಪಕ್ಷದಿಂದ ಸ್ಪರ್ಧಿಸಿದ್ದರು. ಆದರೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಲ್ಲ. ಕಲೆಯ ಜೊತೆಗೆ ಸಮಾಜ ಮತ್ತು ಸಾರ್ವಜನಿಕ ಜೀವನದ ಮೇಲೂ ಅವರಿಗೆ ಆಸಕ್ತಿ ಇತ್ತು ಎನ್ನುವುದಕ್ಕೆ ಇದು ಒಂದು ಉದಾಹರಣೆ. ಪ್ರಶಸ್ತಿಗಳು ಮತ್ತು ಗೌರವಗಳು. ವೈಶಾಲಿ ಕಾಸರವಳ್ಳಿಯವರ ಕಲಾ ಸೇವೆಗೆ ಹಲವು ಗೌರವಗಳು ದೊರೆತಿವೆ. ಆಕ್ರಮಣ ಚಿತ್ರದ ಅಭಿನಯಕ್ಕಾಗಿ ರಾಜ್ಯ ಮಟ್ಟದ ಅತ್ಯುತ್ತಮ ನಟಿ ಪ್ರಶಸ್ತಿ, ತಾಯಿ ಸಾಹೇಬ್ ಚಿತ್ರದ ವಸ್ತ್ರ ವಿನ್ಯಾಸಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ, ಫಲಿತಾಂಶ ಚಿತ್ರಕ್ಕಾಗಿ ರಾಜ್ಯ ಮಟ್ಟದ ಅತ್ಯುತ್ತಮ ಪೋಷಕ ನಟಿ ಗೌರವ ಹಾಗೂ ನಾಟಕ ಅಕಾಡೆಮಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗಳಂತಹ ಗೌರವಗಳನ್ನು ಅವರು ಪಡೆದಿದ್ದಾರೆ. ಅವರ ಕೊನೆಯ ದಿನಗಳು. ಜೀವನದ ಕೊನೆಯ ವರ್ಷಗಳಲ್ಲಿ ವೈಶಾಲಿ ಕಾಸರವಳ್ಳಿಯವರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು. 27 ಸೆಪ್ಟೆಂಬರ್ 2010ರಂದು ಬೆಂಗಳೂರಿನಲ್ಲಿ ಅವರು ನಿಧನರಾದರು. ಆಗ ಅವರಿಗೆ ಕೇವಲ 58 ವರ್ಷ ವಯಸ್ಸಾಗಿತ್ತು. ಅವರ ನಿಧನ ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿ ಕ್ಷೇತ್ರಕ್ಕೆ ದೊಡ್ಡ ನಷ್ಟವಾಗಿತ್ತು. ಅವರ ಪಾರ್ಥಿವ ಶರೀರವನ್ನು ಅಭಿಮಾನಿಗಳು, ಕಲಾವಿದರು ಮತ್ತು ಸ್ನೇಹಿತರು ಅಂತಿಮ ದರ್ಶನ ಪಡೆಯಲು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರಿಸಲಾಯಿತು. ಕನ್ನಡ ಕಲಾಲೋಕದ ಈ ಪ್ರತಿಭಾವಂತ ಕಲಾವಿದೆ ವೈಶಾಲಿ ಕಾಸರವಳ್ಳಿಯವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಇಂತಹ ಅಪರೂಪದ ಕನ್ನಡ ಕಲಾವಿದರ ಜೀವನ ಚರಿತ್ರೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದ.